ಪಂಚನಾಮೆಗೆ ಹಾಕ್ಬೇಕಾದ್ರೆ ಸಿಕ್ತು ಆಕೆ ನಮಗೆ ತೋರಿಸಿಲ್ಲ. ಮತ್ತೆ ಅವರು ನೆಕ್ಸ್ಟ್ ಸ್ವಲ್ಪ ದಿವಸ ಬಿಟ್ಟು 2 ದಿವಸ ಬಿಟ್ಟಾದ್ಮೇಲೆ ನಾವು 2 ದಿವಸ 1 ದಿವಸ ಬಿಟ್ಟೇನೋ ಪೊಲೀಸ್ನವರು ಒಬ್ರು ಬಂದ್ರು ಇಲ್ಲಿ ಮನೆಗೆ ಬಂದು ಹೇಳಿದ್ರು ಸೌಜನ್ಯ ಹಾಕಿದ್ದ ಅವ್ರು ಯಾವ ತರದ ಒಳ ಉಡುಪು ಹಾಕ್ತಿದ್ದಾಳೆ ಆ ಒಂದು ಒಳ ಉಡುಪು ಕೊಡಿ, ಅಂದ್ರೆ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಒಳ ಉಡುಪು ಇರ್ಲಿಲ್ಲ, ಯಾವ ತರ ಯೂಸ್ ಮಾಡ್ತಿದ್ರು ಒಂದ್ಸಲ ಕೊಡಿ ಅಂತ ನಾವು ಅದು ಅರ್ಧದ ಒಂದು ಒಳ ಉಡುಪಿಗೆ ನಾನೇ ಸ್ಟಿಚ್ ಮಾಡಿ ಕೊಡಿ, ನಾವು ಇಷ್ಟುದ್ದ ನೂಲು ಬಿಟ್ಟಿದ್ದೆ, ಸ್ಟಿಚ್ ಮಾಡಿ ಉದ್ದ ಬಿಟ್ಟಿದ್ದೇನೆ. ಇವರು ಪಂಚನಾಮೆಗೆ ಹಾಕ್ಬೇಕಾದ್ರೆ ಅದನ್ನೇ ತೋರಿಸಿದ್ದಾರೆ, ಸೌಜನ್ಯ ಬಾಡಿ ಸಿಕ್ಕಾಗ ಆ ಜಾಗದಲ್ಲಿ ಈ ಒಳ ಉಡುಪು ಸಿಕ್ಕಿದೆ ಅಂತ ಹೇಳಿದ್ರು. ಅದನ್ನೇ ಕೊಟ್ಟಿದ್ದಾರೆ. ಈಗ ಅವರು ಸತ್ಯ ಹೇಳುವಂತ ಇದ್ದಾರೆ, ಅದಕ್ಕೆ ನಾನೇ ಸಾಕ್ಷಿ, ಯಾಕಂದ್ರೆ ನಾನೇ ಸ್ಟಿಚ್ ಮಾಡಿ ಕೊಟ್ಟಂತ ಒಳ ಉಡುಪು ಪೊಲೀಸ್ನವ್ರ ಹತ್ರ. ಅವರು ಅದನ್ನೇ ಅಲ್ಲಿ ಫಿಟ್ ಮಾಡ್ಬೇಕಾದ್ರೆ ಏನು ಉದ್ದೇಶ ಇತ್ತು ಅಲ್ಲಿ, ಯಾಕಾಗಿ ಮಾಡ್ಬೇಕಿತ್ತು? ಛತ್ರಿ ಇರ್ಲಿಲ್ಲ, ಅವಳು ಕೈಲಿ ಛತ್ರಿ ಹಿಡ್ಕೊಂಡು ಹೋಗೋ ನಾನೇ ಮಾತಾಡ್ಸಿದ್ದು ಮೊದಲ ದಿವಸ. ಮಳೆ ಆದ್ಮೇಲೆ ಛತ್ರಿ, ಹೌದು, ಮರದ್ದು ಬಾಡಿ ಸಿಕ್ಕಾಗ ಛತ್ರಿ ಇರ್ಲಿಲ್ಲ, ಚಪ್ಪಲಿ ಒಂದು ಕಾಲ ಚಪ್ಪಲಿ ಒಂದು ಕಾಲ ಚಪ್ಪಲಿ ಇರ್ಲಿಲ್ಲ. ಮೊದಲ ದಿವಸ ಅದು ಯಾವುದೇ ಕ್ರೂ ಅಲ್ಲಿ ಇರ್ಲಿಲ್ಲ, 12 ಗಂಟೆ ತನಕ ಸಹ ಅಲ್ಲಿ ಇರ್ಲಿಲ್ಲ ಯಾವ. ಒಂದು ಸ್ವಲ್ಪ ದಿವಸ ಹೀಗೆ ಆಯ್ತು ಸರ್. ಒಂದು ಸ್ವಲ್ಪ ದಿವಸ ನಮ್ಮ ದೊಡ್ಡಪ್ಪ ಆಗೋರು ಒಬ್ರು ಇಲ್ಲಿ, ಅವರು ಮುಂಚೆ ಧರ್ಮಸ್ಥಳ ಕೆಲಸಕ್ಕೆ ಇದ್ರು. ನಾನು ನಮ್ಮ ಅಕ್ಕನ ಮನೆಯಲ್ಲಿ ಒಂದು ಸತ್ತಿದ್ದೆ. ನಮ್ಮ ಅಕ್ಕನ ಹತ್ರ ಬಂದು ಹೇಳಿದ್ರು, ಇದು ಪ್ರಕಾರ ಸ್ವಲ್ಪ ಜಾಸ್ತಿ ಜೋರಾಗ್ತಾ ಅಂತ ಆಗೋ ಹಂತಕ್ಕೆ ಬರುವ ಹೊತ್ತಿನಲ್ಲಿ ಸ್ವಾಮಿಮಾನಕ್ಕೆ ದೊಡ್ಡಪ್ಪ ಅವರು ಬಂದು ಹೇಳಿದ್ರು, ಇದು ದನಿಗಳಿಗೆ ಹೇಳಿದ್ರು ನಮ್ಮ ಫ್ಯಾಮಿಲಿಯಿಂದನೇ ಆಗಿದ್ದು, ಹೌದು ಇರ್ಲಿ ಅದನ್ನು ಈ ವಿಷಯ ಬಿಟ್ಟು ಬಿಡುವ, ದುಡ್ದು ಮಾಡೋದು ಬೇಡ. ದೊಡ್ಡಪ್ಪ ಅವರೇ ಬಂದು ಹೇಳಿದ್ರು, ದನಿಗಳು ಹೇಳಿದ್ರು, ದನಿಗಳ ಫ್ಯಾಮಿಲಿಯಿಂದನೇ ಆಗಿದ್ದ ಅಂತ ಹೇಳಿದ್ರು. ನೀನು ಹೋಗಿ ಹೇಳು, ನಮ್ಮ ತಂದೆ ಹತ್ರ ಹೇಳಿ ಕೇಳಿದ್ದು ಅವರು. ನನ್ನ ತಂದೆ ಹತ್ರ ಹೋಗಿ ನಮ್ಮ ತಂದೆ ಅನ್ನೋರು ಬಾಲೆ ಅಂತ ಕರೀತಾರೆ, ಹೋಗಿ ಬಾಲೆ ಹತ್ರ ಹೇಳು, ನಾನು ಹೇಳಿದೆ ಅಂತ ಹೇಳು ಅಂತ ಹೇಳಿ ದನಿಗಳು. ನಮ್ಮ ದೊಡ್ಡಪ್ಪನಿಗೆ ಧೈರ್ಯ ಬರ್ಲಿಲ್ಲ ನಮ್ಮ ತಂದೆ ಹತ್ರ ಮಾತಾಡ್ಲಿಕ್ಕೆ. ಅದಕ್ಕೆ ನಮ್ಮ ಸೌಜನ್ಯ ತಾಯಿ ಹತ್ರ ನಮ್ಮ ಅಕ್ಕನ ಹತ್ರ ಹೋಗಿ ಬಂದು ದನಿಗಳಿಗೆ ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿಯಿಂದ ಆಗಿರೋದು ಆಗಿದೆ, ಆ ವಿಚಾರದಲ್ಲಿ ಬಿಟ್ಟು ಬಿಡಿ, ದೊಡ್ಡದು ಮಾಡೋದು ಬೇಡ ಅಂತ ಹೇಳಿದ್ದಾರೆ, ಹೇಳು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವಿನ್ನು ಯಾರ ಹತ್ರ ಕೇಳ್ಬೇಕು? ಅವರ ಬಾಯಿಂದಾನೆ ಅವ್ರಿಗೆ ಹೇಳಿಸ್ತಾರೆ ಅಂತ ಹೇಳಿದ್ಮೇಲೆ ನಾವಿನ್ನು ಬೇರೆಯವ್ರ ಹತ್ರ ಇನ್ನೂ ಬೇರೆ ಹತ್ರ ಕೇಳಲಿಕ್ಕೆ ಉಂಟು? ಇನ್ನು ಸಾಕ್ಷಿ ಕೊಡಿ ನಮ್ಮ ಹತ್ರ ಹೇಳ್ತಾರೆ, ಇನ್ನೇನು ಸಾಕ್ಷಿ ಕೊಡ್ಬೇಕು ನಾವು ಅವ್ರ ಹತ್ರ? ಈಗ ನೋಡಿದ್ರಲ್ಲ, ಒಂದು ಟೈಮಲ್ಲಿ ಇದೆಲ್ಲ ಕೇಸ್ಗಳು ಇದೆಲ್ಲ ಆಗಾದ್ಮೇಲೆ ಒಂದು ಟೈಮಲ್ಲಿ ದಣಿಗಳಿಗೆ ಗೊತ್ತಾಗಿದೆ, ಅಂದ್ರೆ ತುಂಬಾ ದೊಡ್ಡದಾಗ್ತಾ